ನಮ್ಮ ಮನೆ ಪಕ್ಕದ ಮನೆಯವ್ರಿಗೆ ಪಾಪು ಆಗಿತ್ತು. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ ಅಂತ ಈ ಥರ ಎಲ್ಲ ರೆಡಿ ಮಾಡಿ ಅವ್ರು ಬಂದಾದ್ಮೇಲೆ ಆರತಿ ಮಾಡಿ ಒಳಗೆ ಕರ್ಕೊಂಡ್ವು. ಇಡೀ ನಮ್ಮ ಬಿಲ್ಡಿಂಗಲ್ಲೆಲ್ಲ ಚಿಕ್ಕ ಮಕ್ಕಳು ಇರಲಿಲ್ಲ. ಈ ಚಿಕ್ಕ ಪಾಪು ಬಂದಿರೋದ್ರಿಂದ ನಮಗೆಲ್ಲ ತುಂಬಾ ಖುಷಿ. ಇನ್ನು ನಮ್ಮ ಮನೆಯವರು ಮತ್ತೆ ನನ್ನ ಮಗ ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ರಲ್ಲ, ಅವರು ಇವತ್ತು ಸಂಜೆ 7 ಗಂಟೆಗೆಲ್ಲ ರಿಟರ್ನ್ ಆದರು. ಬಂದಾದ್ಮೇಲೆ ಹೆಂಗೂ ಪ್ರಸಾದ ಎಲ್ಲ ಹೊಡಿಬೇಕು, ಮತ್ತೆ ನಾಳೆ ಇನ್ನೇನು ಅಂದ್ಬಿಟ್ಟು ಅವ್ರು ಬರೋವಷ್ಟರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರೆಡಿಯಾಗಿದ್ದೆ. ಅವ್ರು ಬಂದಮೇಲೆ ಪ್ರಸಾದ ಎಲ್ಲ ಮಾಡಿಕೊಟ್ಟೆ. ನನ್ನ ಮಗನೇ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡ್ದ. ನಮ್ಮೂರಲ್ಲಿ ಆಂಜನೇಯ ಸ್ವಾಮಿ ಪೂಜೆ ಸ್ಟಾರ್ಟ್ ಮಾಡ್ದಾಗಿಂದನು ವಾರದಲ್ಲಿ ಒಂದು 3 ದಿನವಂತೂ ಅನ್ನದಾನ ಇದ್ದೇ ಇರುತ್ತೆ. ಇವತ್ತು ಇತ್ತು. ಸೊ ಹಂಗಾಗಿ ಎಲ್ರು ಊಟಕ್ಕೆ ಊರಿಗೆ ಹೋದ್ವು. ಅಡ್ಗೆ ಮಾತ್ರ ತುಂಬಾ ಚೆನ್ನಾಗಿ ಮಾಡಿಸಿದ್ರು. ಅಲ್ಲಿಂದ ಬಂದು ಬಿಗ್ ಬಾಸ್ ಮುಗಿಯೋ ತನಕ ಮಲಗಲಿಲ್ಲ. ಕಂಪ್ಲೀಟ್ ಆಗಿ ಬಿಗ್ ಬಾಸ್ ನೋಡ್ಕೊಂಡೆ ಮಲಗಿದ್ದು. ನಂಗಂತೂ ಗಿಲ್ಲಿ ಗೆದ್ದಿದ್ದು ತುಂಬಾ ಖುಷಿ ಆಯ್ತು. ಯಾವುದೇ ಒಬ್ಬ ತಂದೆ ತಾಯಿಗೆ ಇಂಥ ಮಗ ಹುಟ್ಟಿದ್ರೆ ಎಷ್ಟು ಹೆಮ್ಮೆ ಅಲ್ವಾ. ಅವ್ರ ತಂದೆ ಕಣ್ಣಲ್ಲಿ ನೀರು, ಖುಷಿ, ಅದನ್ನ ನೋಡಕ್ಕೆ ಒಂಥರ ತುಂಬಾ ಖುಷಿ ಅನ್ನಿಸ್ತಿತ್ತು. ಗಿಲ್ಲಿ ಬಿಗ್ ಬಾಸ್ ಗೆಲ್ಬೇಕು ಅನ್ನೋದು ಎಷ್ಟೋ ಕೋಟಿ ಜನದ ಕನಸು. ನೆನ್ನೆ ಎಷ್ಟು ಜನ ಖುಷಿ ಪಟ್ಟಿದಾರೋ ಅವ್ರು ಗೆದ್ದಿರೋದಕ್ಕೆ. ನಾನು ಬಿಗ್ ಬಾಸ್ ಸ್ಕ್ರಿಪ್ಟ್ ಅಂತ ಅನ್ಕೊಂಡಿದ್ದೆ, ಆದ್ರೆ ಬೇರೆಯವ್ರು ಯಾರು ಗೆದ್ದಿದ್ರೆ ಹಂಗ ಅನ್ನಿಸ್ತಿತ್ತೋ ಏನೋ. ಗಿಲ್ಲಿ ಗೆಲ್ಲೋ ಹೊತ್ತಿಗೆ ಇಲ್ಲ, ಅದು ಕರೆಕ್ಟಾಗಿ ಯಾರು ಡಿಸರ್ವ್ ಇರ್ತಾರೆ ಅವರಿಗೆ ಬಿಗ್ ಬಾಸ್ ಟ್ರೋಫಿ ಸಿಗುತ್ತೆ ಅಂತ ನನಗನ್ನಿಸ್ತು. ದೇವರು ಒಬ್ಬ ಹಣೆ ಬರನ ಬದಲಾಯಿಸ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ಅದು ಯಾವ ಪರಿಸ್ಥಿತಿಲಾದ್ರೂ ಆಗ್ಬೋದು, ಅದು ಬದಲಾಗೇ ಆಗುತ್ತೆ.